ಹೆಚ್ಚಿನ ಕಲ್ಲಿಂತ ನಿಂತ್ಕೊಂಡ್ಬಿಟ್ಟಲ್ಲ ಏನೋ ಮಾತಾಡು ಪ್ಲೀಸ್. ಏನಾದ್ರು ಮಾತಾಡು. ಕುಡಿಬೇಡ್ರಿ ನಿಲ್ಸ್ರಿ ಅಂತ ಭಾಷಣ ಆದರೂ ಮಾಡು. ನೀನೇನಾದ್ರು ಮಾತಾಡಿದ್ರೇನೆ ಈ ಮನೆಯಲ್ಲಿ ನನಗೊಬ್ಳು ಹೆಂಡತಿ ಇದ್ದಾಳೆ ಅಂತ ನನಗೆ ಅನಿಸೋದು. ಮೌನ ವ್ರತನಾ? ಮಾತಾಡಿ ಏನಾದರೂ. ನಾನು ಇಷ್ಟೆಲ್ಲ ಹೇಳಿದ್ರು ಸುಮ್ಮನೆ ಇದೆಯಾ ಅಂದರೆ ಏನೋ ಇದೆ. ಏನದು? ರೀ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಪ್ಲೀಸ್ ಈ ಕುಡಿಯೋ ಅಭ್ಯಾಸನ ಬಿಟ್ಬಿಡ್ರಿ. ನಾವು ಎಲ್ಲರಂಗೆ ಚೆನ್ನಾಗಿರೋಣ. ನಾವು ಎಲ್ಲರ ಥರ ಇದ್ಬಿಟ್ರೆ ಹೆಂಗೆ ಚಿನ್ನಿ? ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರೋಣ, ಅವಾಗಲೇ ಜನ ಎಲ್ಲ ನಮ್ಮನ್ನು ಗಮನಿಸೋದು. ಜೋಕ್ ಇಷ್ಟ ಆಗಲಿಲ್ವಾ? ಸರಿ, ಜೋಕ್ ಸಪಾಟ್. ಚಿರೆ ನಾನು ಎಲ್ಲರ ಥರ ಇರೋಕ್ಕಾಗಲ್ಲಪ್ಪ. ನಾನವ್ರು ಏನು ಮಾಡಿ ಹೇಳು? ಹೆಲ್ಪ್ಲೆಸ್. ಪ್ರಪಂಚ ನಿಮ್ಮ ಬಗ್ಗೆ ಅಥವಾ ನನ್ನ ಬಗ್ಗೆ ಏನಾದರೂ ಮಾತಾಡ್ಕೊಳ್ಳಿ, ಅದನ್ನ ನನ್ನ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅದು ನನಗೆ ಬೇಡವೂ ಬೇಡ. ಆದರೆ ನನಗೆ ನೀವು ಬೇಕು ರೀ, ನೀವು ಚೆನ್ನಾಗಿರ್ಬೇಕು ರೀ. ನನ್ನ ಬಂಗಾರ, ನೀನು ಇಷ್ಟೊಂದು ಪೀಠೆ ಆಗ್ತಾ ಇದೆಯಾ ಅಂದರೆ ಏನೋ ಯೋಚನೆ ಮಾಡ್ಕೊಂಡೆ ಬಂದಿದ್ಯಾ ಅನ್ಸುತ್ತೆ. ಏನದು ಹೇಳು ಕಮಾನ್. ರೀ ನಾನು ಒಬ್ರ ಹತ್ರ ವಿಚಾರಿಸ್ದೆ ರೀ, ಮಕ್ಕಳಾಗದೇ ಇರೋರಿಗೆ ನಾಟಿ ಔಷಧಿ ಕೊಡ್ತಾರಂತೆ. ಆ ಔಷಧಿ ತಗೊಂಡ್ರೆ ಮಕ್ಳು ಹಾಗೆ ಆಗತ್ತಂತೆ ರೀ. ಪ್ಲೀಸ್ ನಮ್ಮ ಒಂದೇ ಮನ್ಸಲ್ಲಿ ಅವ್ರ ಹತ್ರ ಹೋಗಿ ಬರೋಣ ರೀ. ಸಾಧನಾ ಬೇಡ. ಯಾಕ್ರಿ? ನೋಡು ಸಾಧನಾ, ನೀನೇನೋ ತುಂಬ ಒಳ್ಳೆಯಳು, ಆದರೆ ನಾನೇ ಸರಿ ಇಲ್ಲ. ನನ್ನಂಥವನಿಗೆ ಮಕ್ಕಳಾದರೆ ಆ ಮಕ್ಕಳು ನರಕ ನೋಡ್ಬೇಕಾಗತ್ತೆ. ಅದಕ್ಕೆ ಅನಿಸುತ್ತೆ ದೇವರು ನಮ್ಮಿಬ್ಬರಿಗೆ ಮಕ್ಕಳು ಕೊಟ್ಟಿಲ್ಲ. ಇದು ಅವನ ಡಿಸೈನು. ಟ್ರಸ್ಟ್ ಹಿಮ್. ನಿಮಗೆ ಮಕ್ಕಳು ಸಂಸಾರ ಬೇಡ್ದಿರ ಇರ್ಬೋದು, ಆದರೆ ನನಗೆ ಬೇಕು ರೀ. ನನ್ನ ಅಮ್ಮ ಅಂತ ಕರೆಯೋದಕ್ಕೆ ಒಂದು ಜೀವ ಬೇಕು. ನನ್ನ ಮಗುನ ಎತ್ತಾಡಿಸ್ಬೇಕು ರೀ. ಸಾಧನಾ, ಅರ್ಧ ಜೀವನನ ಯಾವುದೋ ಬೇಡದಿರೋ ದ್ವಂದ್ವಗಳಲ್ಲೇ ಕಳೆದು ಬಿಟ್ಟಿದ್ದೀನಿ ಕಣೆ. ಈ ಮನೇಲಿ ನಡೀತಾ ಇರೋ ನಾಟಕ ಸಾಲ. ಈ ಮಕ್ಕಳು ಮರಿಯೆಲ್ಲ ಬೇಕಾ ನಮಗೆ? ಅನಿ ಇದ್ದಾನೆ, ಸಿಹಿ ಇದ್ದಾಳೆ, ಅವರಿಬ್ಬರು ನಿಂಗೆ ಮಕ್ಕಳೇ ತಾನೇ. ಏನಮ್ಮ ಈಗ ಮಕ್ಕಳಿದ್ರೇನೆ ಜೀವನ ಸ್ವರ್ಗನ? ಅಲ್ಲಿ ನೋಡು ನಾವಪ್ಪ ಮೂರು ಮಕ್ಕಳು ಹುಟ್ಟಿಸಿದ್ರು. ಏನಾಯ್ತು? ದೊಡ್ಡ ಅಣ್ಣ ಊಟದ್ರು, ಅವನಿಗೆ ಎರಡನೇ ಕ್ರಿಕೆಟ್ ಹುಚ್ಚು. ಇನ್ನು ನಾನು ಗೊತ್ತಲ್ಲ ಸಿ. ಪಾಪ ನಮ್ಮ ಸೀತಾರಾಮ ಇದನ್ನು ಅವನು ಕಳ್ಕೊಂಡು ಯಾವುದೋ ಹುಡುಗಿನ ತಗೊಂಡ್ಬಂದು. ಏನಂದ್ರಿ? ಏನಿಲ್ಲ ಬಿಡು. ನೀವೇನಾದರೂ ಮಾಡ್ಕೊಳ್ಳಿ, ಆದರೆ ನಾನು ಡಿಸೈಡ್ ಮಾಡಾಯ್ತು. ನನ್ನನ್ನು ಅಮ್ಮ ಅಂತ ಕರೆಯೋದಕ್ಕೆ ನನಗೊಂದು ಮಗು ಬೇಕು. ನನಗೆ ಬೇಕೇ ಬೇಕು ಅಷ್ಟೇ. ಬೇಕು ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಾಗ ನಾವು ಹೋಗತ್ತಾಗೆ. ತಂಗಾಳಿಯಲ್ಲಿ ನಾನು ತೇಲಿ ಬಂದೆ. ಸುಬ್ಬಲಕ್ಷ್ಮಿ, ಮೈ ಡಿಯರ್ ಸುಬ್ಬಲಕ್ಷ್ಮಿ, ಬಾ ನನ್ನ ಹತ್ರ ಬಾ. ಹೆದರ್ಕೋಬೇಡ,
ಬಾ. ನನ್ನನ್ನೇ ಬೀಳ್ಸೋದಕ್ಕೆ ಹೊರಟಿದ್ದೆ ಅಲ್ಲ, ಈಗ ನೋಡು ನನ್ನ ಬಲೆಯಲ್ಲಿ ನಿನ್ನನ್ನು ಹೇಗೆ ಬೀಳಿಸ್ಕೊಂಡಿದ್ದೀನಿ ಅಂತ. ಭಾರ್ಗವಿ ಆಂಟಿ, ನನಗೇನು ಅರ್ಥ ಆಗ್ತಿಲ್ಲ. ನಮ್ಮ ಮನೇಲಿ ಇಷ್ಟು ದಿನ ಚೆನ್ನಾಗಿ ತಿನ್ಕೊಂಡು ಆಟ ಆಡ್ಕೊಂಡಿದ್ದೆ, ಇದನ್ನೇ ಎಷ್ಟು ದಿನ ಮಾಡ್ತೀಯಾ? ನಿನಗೂ ಬೋರ್ ಆಗಿರುತ್ತಲ್ವಾ, ಅದಕ್ಕೆ ನಿನಗೂ ಒಂದು ಸ್ವಲ್ಪ ಬಿಸಿ ಮುಟ್ಸೋಣ ಅಂತ ಕರೆಸ್ದೆ. ಯಾಕೆ ಇಲ್ಲಿ ಕರ್ಸ್ಕೊಂಡ್ರಿ ಅಂತ ಮೊದಲು ಹೇಳಿ. ನಂಗೆ ಗೊತ್ತು ಚಿನ್ನ, ನೀನು ಬಾಯಿ ಮಾತಿಗೆ ಬಗ್ಗಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನೀನು ಬಾಯಿ ಬಿಡಿಸೋಣ ಅಂತಲೇ ಇಲ್ಲಿಗೆ ಕರೆಸ್ದೆ. ಈಗ ನನ್ನ ಮುಂದೆ ಅದು ಏನು ನಾಟಕ ಮಾಡ್ತೀಯೋ ಮಾಡು, ಆದರೆ ಆ ಸಿಹಿ ಎಲ್ಲಿದ್ದಾಳೆ ನನಗೆ ಗೊತ್ತಾಗಬೇಕು. ಅವಳನ್ನ ನನ್ನ ಮುಂದೆ ಕರೆಸು, ಇಲ್ಲ ಅಂತಂದರೆ. ನಿಮ್ಗೆ ಯಾಕೆ ಆಂಟಿ ಅರ್ಥ ಆಗಲ್ಲ? ಎಷ್ಟು ಸಲ ಹೇಳಬೇಕು ನಾನೇ ಸಿಹಿ ಅಂತ? ಅಂದರೆ ಸಿಹಿ ಬಗ್ಗೆ ಬಾಯಿ ಬಿಡಲ್ಲ ಅಂತ ಆಯಿತು. ನೀನೇ ಸಿಹಿ ಅಂತಾದರೆ ನನ್ನ ತಲೆಗೆ ಪೆಟ್ಟು ಮಾಡಿದವ್ರು ಯಾರು? ಹಾಂ, ಅದು ನಾನೇ. ನಾನು ಬೇಕು ಅಂತ ಪೆಟ್ ಮಾಡಿಲ್ಲ, ಕ್ಷಮಿಸ್ಬಿಡಿ. ನನ್ನ ದಾರಿಗೆ ಬಂದರೆ ಸರಿ, ಇಲ್ಲ ಅಂತಂದರೆ ನಿನಗೆ ಎಲ್ಲಿ ಬಿಸಿ ಮುಟ್ಟಿಸ್ಬೇಕೋ ಅಲ್ಲಿ ಮುಟ್ಟಿಸ್ತೀನಿ. ಏ ಸಿಹಿ, ಸಿಹಿ, ನೀನೆಲ್ಲೋ ಇಲ್ಲೇ ಸುತ್ತಮುತ್ತ ಇದೆಯಾ ಅಂತ ನನಗೆ ಗೊತ್ತು. ನನ್ನ ಮಾತು ಕೇಳಿಸ್ಕೊತಾ ಇದೆಯಾ ಅಂತನೂ ಗೊತ್ತು. ನಾನು ನೀನು ನೋಡಬೇಕು, ನೀನು ನನ್ನ ಕಣ್ಣು ಮುಂದೆ ಬರಬೇಕು ಅಷ್ಟೇ. ನೀವು ಎಷ್ಟು ಕರೆದ್ರು ಸಿಹಿ ನಿಮ್ಗೆ ಕಾಣಿಸಲ್ಲ. ಅಂದರೆ ಅವಳು ನಿನ್ನ ಕಣ್ಣು ಕಾಣ್ತಾಳ? ಕರಿಯವಳನ್ನ ನನ್ನ ಮುಂದೆ ಬರೋದಕ್ಕೆ ಹೇಳು. ನಾನು ಇದ್ದೀನಿ ಅಂತ ಭಾರ್ಗವಿ ಆಂಟಿಗೆ ಗೊತ್ತಾದ್ರೂ ಪರವಾಗಿಲ್ಲ, ಅವಳನ್ನ ನಾನು ಕಾಪಾಡಬೇಕು. ಹಾಳಾದ ನನ್ನ ಹಣೆ ಬರ. ಗಂಡ 3 ಹೊತ್ತು ಕುಟ್ಕೊಂಡು ಕೂತಿರ್ತಾರೆ, ಮಗು ಬಗ್ಗೆ ಮಾತಾಡಿದ್ರೆ ಸಾಕು ಕಿರ್ಚಾಡ್ತಾರೆ. ನಾನು ಹೆಣ್ಣು, ತಾಯಿತನನ ಅನುಭವಿಸ್ಬೇಕು ಅಂತ ಆಸೆ ಇರತ್ತೆ ಅಂತ ಅವ್ರಿಗೆ ಅರ್ಥನೇ ಆಗಲ್ವಾ? ಅವ್ರ ಹತ್ರ ನಾನು ಏನು ಕೇಳಿದೆ? 1 ಕೋಟಿ ದುಡ್ಡು ಕೇಳಿದ್ನ, ಇಲ್ಲ ದೊಡ್ಡ ಬಂಗ್ಲೆ ಕೇಳಿದ್ನ? ಒಂದೇ ಒಂದು ಮಗು ಅಷ್ಟೇ. ನೀನಾದ್ರೂ ನನ್ನ ಮೇಲೆ ಕರುಣೆ ತೋರಿಸು. ಈ ಔಷಧಿಯಿಂದಾದ್ರೂ ನನಗೊಂದು ಮಗು ಆಗೋ ಹಾಗೆ ಮಾಡು. ಚಿಕ್ಕಿ, ಏನ್ ಮಾಡ್ತಿದ್ದೀರಾ? ಇದನ್ನ ಕುಡ್ದು ಏನ್ ಮಾಡಕ್ ಹೊರಟಿದ್ದೀರಾ? ಸೀತಾ, ಎಷ್ಟು ಕಷ್ಟಪಟ್ಟು ನಾಟಿ ಔಷಧಿ ತಗೊಂಡು ಬಂದಿದ್ದೆ, ನೀನ್ ನೋಡಿದ್ರೆ ಅದನ್ನ ಚೆಲ್ಬಿಟ್ಟಿಯಲ್ಲ. ಈ ಔಷಧಿನ ಯಾಕೆ ಕುಡಿತಿದ್ದೀರಾ ಚಿಕ್ಕಿ? ಚಿಕ್ಕಿ ಚಿಕ್ಕಿ, ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಅಳ್ತಿದ್ದೀರಾ? ನೀವು ಆರಾಮಾಗಿದ್ದೀರಾ ತಾನೆ? ನಾನೇನೋ ಆರಾಮಾಗೇ ಇದ್ದೀನಿ ಸೀತಾ, ಆದ್ರೆ ಚಿಕ್ಕಿ ನೀವು ಸರಿಯಾಗಿ ಹೇಳಿ. ಈ ಥರ ಎಲ್ಲ ಹೇಳಿದ್ರೆ ನನ್ಗೆ ಭಯ ಆಗುತ್ತೆ. ಏನ್ ಮಾಡ್ಲಿ ಸೀತಾ, ನನಗ್ ಮಗು ಬೇಕು ಸೀತಾ. ಮಗು ಆಗ್ಲಿ ಅಂತ ಈ ನಾಟಿ ಔಷಧಿ ಕುಡಿತಿದ್ದೆ, ನೀನ್ ನೋಡಿದ್ರೆ ಅಷ್ಟೊಂದು ಚೆಲ್ಬಿಟ್ಟೆ. ಸುದ್ದಿ ಹೇಳಿ ಅವ್ರಿಗೆ, ಅವ್ರು ಎಷ್ಟೇ ಪ್ಲಾನ್ ಮಾಡ್ಕೊಂಡ್ರು ಅವ್ರ ಕೈಯಲ್ಲಿ ನನ್ಗೇನು ಮಾಡಕ್ಕಾಗಲ್ಲ ಅಂತ. ಸುಬ್ಬಿ, ನೀನ್ ಹೆದರ್ಕೋಬೇಡ, ಹೇಳು ಅವ್ರಿಗೆ. ಅವ್ರು ನನಗೆ ಏನು ಮಾಡೋಕ್ಕಾಗಲ್ಲ ಸುಬ್ಬಿ, ನಾನು ಹೇಳ್ದಂಗೆ ಅವ್ರಿಗೆ ಹೇಳು.
ಸಿಹಿ ಹೇಳ್ತಿದ್ದಾಳೆ, ನೀವು ಅವಳನ್ನ ಏನು ಮಾಡೋಕ್ಕಾಗಲ್ವಂತೆ. ಹೀಗೆಲ್ಲ ಮಾಡಿ ನನ್ನ ಹೆದರಿಸನ್ನ ಬಿಡ್ಬೇಕಂತೆ. ಹೌದಾ? ಹಾಗಾದ್ರೆ ನಿನ್ಗೇನ್ ಕೆಲಸ ಸಿಹಿ ಇಲ್ಲಿ? ಸತ್ ಮೇಲೆ ಸತ್ತವ್ರಿಗೇನ್ ಕೆಲಸ ಇಲ್ಲಿ? ನಿಮ್ಮ ಬಣ್ಣನ ಬಯಲ್ ಮಾಡಕ್ಕೆ, ಅಪ್ಪನ ಮುಂದೆ ನಿಮ್ಮ ಕೆಟ್ಟತನನ ತೋರ್ಸೋಕೆ. ಅದಕ್ಕೆ ನಾನು ಇಲ್ಲಿರೋದು ಅಂತ ಹೇಳು ಸುಬ್ಬಿ. ಅವಳು ನಿಮ್ಮ ಬಣ್ಣನ ಅಪ್ಪನ ಮುಂದೆ ಬಯಲ್ ಮಾಡ್ತಾಳಂತೆ. ನೀವು ಎಷ್ಟು ಕೆಟ್ಟವರು ಅಂತ ಅಪ್ಪನ್ ಗೊತ್ತಾಗಂಗ್ ಮಾಡ್ತಾಳಂತೆ. ಅದಕ್ಕೆ ಅಂತೆ ಅವಳಿಲ್ಲಿ ಬಂದಿರೋದು. ಸುಬ್ಬಿ, ಭಾರ್ಗವಿ ಆಂಟಿ ಮುಖ ನೋಡು, ಫುಲ್ ಹೆದರ್ಕೊಂಡ್ ಬಿಟ್ಟಿದ್ದಾರೆ ಅನ್ಸುತ್ತೆ. ಇನ್ನವ್ರು ನಮ್ಮ ತಂಟೆಗೆ ಬರಲ್ಲ. ಸೀತಾ, ಮಕ್ಳಿಲ್ದೇ ಇರೋರು ಸೊಂಟ, ಮಕ್ಳಿರೋರಿಗೆ ಗೊತ್ತಾಗಲ್ಲ ಸೀತಾ. ಎಲ್ರು ಹಾಗೇನೆ ನಾನು ತಾಯಿತನನ ಅನುಭವಿಸ್ಬೇಕು. ನನ್ನ ಮಗು ನನ್ನನ್ನು ಅಮ್ಮ ಅಂತ ಕರಿಬೇಕು ಅಂತ ನನಗೆ ಆಸೆ ಇರೋದಿಲ್ವಾ ಸೀತಾ? ಆದ್ರೆ ನನ್ಗೆ ಆ ಭಾಗ್ಯನೇ ಇಲ್ಲ ಸೀತಾ. ಪ್ಲೀಸ್ ಚಿಕ್ಕಿ, ಅದಕ್ಕೆ ಯಾರಾದರೂ ಈ ಥರ ಮಾಡ್ತಾರ? ಇದು ಏನು ಸೊಪ್ಪು ಏನೋ ಬೇರೆ ಏನಾದರೂ ಆದರೆ? ನಿಮ್ಮ ಸಮಸ್ಯೆಗೆ ಸೊಲ್ಯೂಷನ್ ಇರೋದು ಒಂದು ಒಳ್ಳೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಅದನ್ನು ಬಿಟ್ಟು ಯಾರೋ ಏನೋ ಕೊಟ್ಟರು ಅಂತ ತಗೊಂಡ್ರೆ ಎಲ್ಲ ರೀತಿ ಆಯ್ತು ಸೀತಾ. ಡಾಕ್ಟ್ರು, ದೇವ್ರು, ತಿಂಡ್ರು ಎಲ್ಲ ಆಯ್ತು, ಯಾವುದು ಪ್ರಯೋಜನಕ್ಕೆ ಬರಲಿಲ್ಲ. ನನ್ನ ಗಂಡ ನೋಡಿದ್ರೆ ನಾವೇ ಸರಿ ಇಲ್ಲ, ಅದಕ್ಕೆ ದೇವ್ರು ನಮಗೆ ಮಕ್ಕಳು ಕೊಡ್ತಿಲ್ಲ ಅಂತ ಹೇಳ್ತಾರೆ. ಆದ್ರೂ ಏನ್ ಮಾಡ್ಲಿ ಹೇಳು? ಚಿಕ್ಕಿ, ಪ್ಲೀಸ್ ಚಿಕ್ಕಿ, ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ, ಆದರೆ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ ಚಿಕ್ಕಿ. ಅಲ್ಲ ಸೀತಾ, ಈ ತಾಯಿತನ ವಿಷಯದಲ್ಲಿ ನನಗೆ ಯಾಕೆ ಅನ್ಯಾಯ ಆಗ್ಬೇಕು ಹೇಳು? ನಾನೇನಾದ್ರೂ ತಪ್ಪು ಮಾಡಿದ್ದೀರಾ? ನಾನು ತಾಯಿ ಆಗ್ಬೇಕು ಅಂತ ಆಸೆ ಪಡೋದು ತಪ್ಪ? ಚಿಕ್ಕಿ, ಇದರಲ್ಲಿ ನಿಮ್ಮ ತಪ್ಪು ಏನೂ ಇಲ್ಲ, ನೀವು ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಒಂದೇ ಒಂದು ಸೊಲ್ಯೂಷನ್ ಇರೋದು, ನಾವು ಒಳ್ಳೆ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋಣ, ಆಗ ಅವ್ರು ಡೈರೆಕ್ಟ್ ಮಾಡ್ತಾರೆ. ಅದನ್ನು ಬಿಟ್ಟು ಇದನ್ನೆಲ್ಲ ತಗೋಬೇಡಿ. ಇದರಿಂದ ಆರೋಗ್ಯ ಹಾಳಾದರೆ ಒಂದು ಹೋಗಿ ಇನ್ನೊಂದು ಆಗಬೇಕಾ? ಆಗ್ಲಿ ಬಿಡು ಸೀತಾ, ಈ ಥರ ದಿನ ದಿನ ನರಳಿ ಬದುಕೋದಕ್ಕಿಂತ ಒಂದೇ ಸಲ ಸಾಯೋದು ಬಾಸ್ತಿ. ಚಿಕ್ಕಿ ಪ್ಲೀಸ್ ಬಿಡ್ತು ಅನ್ನಿ, ಯಾಕೆ ಈ ಥರ ಮಾತಾಡ್ತೀರಾ? ಮತ್ತಿನ್ನೇನು ಹೇಳಿ ಸೀತಾ, ಭಾರ್ಗವಿ ಅಕ್ಕ ಎಷ್ಟೋ ಜನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ತೋರಿಸಿದ್ರು. ಎಲ್ಲರೂ ದೊಡ್ಡ ದೊಡ್ಡ ಡಾಕ್ಟರ್ಗಳೇ, ಯಾವುದು ಪ್ರಯೋಜನ ಆಗಲಿಲ್ಲ. ಈಗ ಮತ್ತೆ ಡಾಕ್ಟರ್ ಹತ್ರ ಹೋದ್ರೆ ಅವರು ಅದೇ ಹೇಳ್ತಾರೆ. ಆಮೇಲೆ ನಾನು ಬಂದು ಸಪ್ಪೆ ಮುಖ ಹಾಕೊಂಡು ಕೂತ್ಕೊಳ್ಳೋ ಮೂಲೆನಲ್ಲಿ. ಚಿಕ್ಕಿ, ಆ ಥರ ಎಲ್ಲ ಏನೂ ಆಗಲ್ಲ. ಈ ಥರ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ಎಷ್ಟೋ ಜನ ಮಕ್ಕಳಾಗದೇ ಇರೋರಿಗೆ ಮೆಡಿಕಲ್ ಫೆಸಿಲಿಟಿಯಿಂದ ಮಕ್ಕಳಾಗಿದೆ. ನಮ್ಮ ಮೆಡಿಕಲ್ ಫೀಲ್ಡ್ ತುಂಬ ಮುಂದುವರೆದಿದೆ ಚಿಕ್ಕಿ. ನಿಮಗೆ IVF ಬಗ್ಗೆ ಗೊತ್ತಾ? ಅಂದ್ರೆ ಚಿಕ್ಕಿ, ನಾಳೆ ಡಾಕ್ಟರ್ ಹತ್ರ ಹೋಗಿ ಎಲ್ಲ ಕನ್ಸಲ್ಟ್ ಮಾಡೋಣ. ಅವ್ರು ನಿಮಗೆ ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಎಲ್ಲ ಸರಿ ಹೋಗುತ್ತೆ ಚಿಕ್ಕಿ. ಪ್ಲೀಸ್ ಅಳ್ಬೇಡಿ ಆಯಿತಾ? ಓ, ನಿನ್ ಸಿಹಿ ಇಲ್ಲಿದ್ದಾಳ? ಏ ಸಿಹಿ, ನಿಂಗೆ ನಾನ್ ಕಾಣಿಸ್ತಾ ಇದ್ದೀನಿ ತಾನೆ? ನಾನ್ ಮಾತಾಡೋದು ಕೇಳಿಸ್ತಿದೆ ತಾನೆ? ಕಾಣಿಸ್ತಿದ್ದಾರೆ ಅಂತ ಹೇಳು ಸುಬ್ಬಿ. ಕಾಣಿಸ್ತಿದ್ದೀರಾ ಅಂತೆ. ಗುಡ್. ಆಗ್ಲೇ ನೀನೇನೋ ಹೇಳಿದ್ಯಲ್ಲ ನನ್ನ ಬಗ್ಗೆ, ನಿಮ್ಮ ಅಪ್ಪನ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳ್ತೀನಿ ಅಂತ. ಹೇಳ್ಕೊ ಹೋಗ್. ನಿನ್ನ ಸಾವಿಗೆ ನಾನೇ ಕಾರಣ ಅಂತಾನೂ ಹೇಳು.
ಐ ಡೋಂಟ್ ಕೇರ್. ಆದರೆ ಆದ್ರೆ ಆದ್ರೆ ಏನ್ ಆಂಟಿ? ನೀನು ಸತ್ಯನೆಲ್ಲ ನಿಮ್ಮ ಅಪ್ಪನ ಹತ್ರ ಹೇಳೋ ಅಷ್ಟರಲ್ಲಿ ನಿಮ್ ಪ್ರೀತಿ ಸೀತಮ್ಮ ಈ ಭೂಮಿ ಮೇಲೆ ಇರಲ್ಲ. ಅವಳನ್ನು ನಿನ್ನ ಹತ್ರನೇ ಕಳಿಸ್ತೀನಿ, ನೋಡ್ತೀಯಾ? ಆಮೇಲೆ ನಿಮ್ಮ ರಾಮಪ್ಪ ಒಬ್ಬನೇ ವಿಲ 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 ಅಂತ ಒದ್ದಾಡಬೇಕು. ಅದನ್ನ ನೋಡಿ ನಾನು ಎಂಜಾಯ್ ಮಾಡಬೇಕು. ಇದೆಲ್ಲ ಸಾಧ್ಯನಾ ಅಂತ ಯೋಚನೆ ಮಾಡ್ತಿದ್ಯಾ? ಟ್ರಯಲ್ ನೋಡೋಣವಾ? ಶುರು ಮಾಡೋಣವಾ? ಇದು ನಿಮ್ಮ ಸೀತಮ್ಮ. ಇದು ದೊಡ್ಡ ಲಾರಿ. ಯಾಕೆ ಹೇಳು? ನಿನಗೆ ಚಿಕ್ಕ ಕಾರು, ನೀನು ಪುಟ್ಟ ಹುಡುಗಿ ಅಲ್ವಾ? ಅದೇ ನಿಮ್ ಸೀತಮ್ಮ ದೊಡ್ಡವಳಲ್ವಾ? ಅದಕ್ಕೆ ಈ ದೊಡ್ಡ ಲಾರಿ, ಈ ಲಾರಿ ಏನ್ ಮಾಡುತ್ತೆ ಹೇಳು? ಅಲ್ಲಿಂದ ಸ್ಪೀಡಾಗಿ ಬಂದು 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 ಸೀತಮ್ಮನ ನೀನ್ ಯಾಕೆ ಹೆದರ್ಕೊಂತಿದ್ಯಾ? ಪ್ಲೀಸ್ ಹೆದರ್ಕೋಬೇಡ ಆಂಟಿ. ಸೀತಮ್ಮನ್ಗೇನು ಮಾಡಬೇಡಿ, ಅವ್ರು ತುಂಬಾ ಒಳ್ಳೆಯವರು. ನಿಮ್ ಸೀತಮ್ಮ ತುಂಬಾ ಒಳ್ಳೆಯವಳು. ಅವಳಿಗೇನು ಆಗ್ಬಾರ್ದು ಅಂತಂದ್ರೆ ನಂದೊಂದು ಕಂಡೀಷನ್ ಇದೆ. ಏನದು? ಸಿಹಿ, ನೀನಿಲ್ಲಿ ಇರಬಾರ್ದು. ನೀನು ಈ ಮನೆಯಿಂದ ಹೊರಟೋಗ್ಬೇಕು. ಈ ಮನೆ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಅಷ್ಟೇ ಅಲ್ಲ ಸಿಹಿ, ಈ ಸುಬ್ಬಿಗೆ ಯಾವುದೇ ತರ ಸಪೋರ್ಟ್ ಕೂಡ ಮಾಡೋ ಹಾಗಿಲ್ಲ. ಇದಕ್ಕೆಲ್ಲ ಒಪ್ಕೊಂಡೆ ಅಂತಂದ್ರೆ ನಿಮ್ಮ ಸೀತಮ್ಮ ಜೀವಂತವಾಗಿರ್ತಾಳೆ. ಇಲ್ಲ ಅಂದ್ರೆ ಅವಳನ್ನ ಡೈರೆಕ್ಟ್ ಆಗಿ ನಿನ್ ಹತ್ರ ಕಳಿಸ್ಬಿಡ್ತೀನಿ. ಓಕೆನಾ? ಇಲ್ಲ, ನಾನು ಇಲ್ಲಿ ಇರಬೇಕು. ನಾನು ಹೊರಟೋದ್ರೆ ಸುಬ್ಬಿ ಒಬ್ಳಿಗೆ ಏನೂ ಗೊತ್ತಾಗಲ್ಲ. ಹೌದು, ಸಿಹಿ ಇಲ್ಲೇ ಇರಬೇಕು. ಅವಳಿಲ್ಲ ಅಂದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ಸಿಹಿನ ದಯವಿಟ್ಟು ಕಳಿಸ್ಬೇಡಿ. ನಿನಗೆ ಮುಂದೇನ್ ಮಾಡಬೇಕು ಅಂತ ತೋಚಬಾರ್ದು ಅಂತಾನೆ ಅಲ್ವಾ ನಾನು ಈ ರೀತಿ ಎಲ್ಲ ಮಾಡ್ತಿರೋದು. ಏ ಸಿಹಿ, ಇವಳನ್ನ ನಾನು ಇನ್ಮೇಲೆ ಹ್ಯಾಂಡಲ್ ಮಾಡ್ಕೋತೀನಿ. ನೀನು ಈಗ ಈ ಕ್ಷಣ ಇಲ್ಲಿಂದ ಹೊರಟೋಗ್ಬೇಕು. ಇಲ್ಲ ಅಂದ್ರೆ ನಿನ್ ಸೀತಮ್ಮ ಹೋಗ್ತಾಳೆ ಅಷ್ಟೇ. ನಾನು ಇಲ್ಲಿಂದ ಹೋದ್ರೆ ಸೀತಮ್ಮನ್ಗೆ ಏನೂ ಮಾಡಲ್ವಾ ನೀವು? ಸೀತಮ್ಮ ಹ್ಯಾಪಿ ಆಗಿರ್ತಾಳ? ನಿಜ ಹೇಳಿ ಭಾರ್ಗವಿ ಆಂಟಿ, ಸಿಹಿ ಇಲ್ಲಿಂದ ಹೋದ್ರೆ ನೀವು ಸೀತಮ್ಮನ್ಗೆ ತೊಂದರೆ ಕೊಡಲ್ಲ ಅನ್ನೋದು ನಿಜನಾ? ನಿಮ್ಮನ್ನ ಹೇಗ್ ನಂಬೋದು ಅಂತ ಸಿಹಿ ಕೇಳ್ತಿದ್ದಾಳೆ. ಐ ಪ್ರಾಮಿಸ್, ನಿಮ್ ಸೀತಮ್ಮಂಗೆ ಏನೂ ಆಗಲ್ಲ. ಆದ್ರೆ ಅವಳು ಮತ್ತೆ ಇಲ್ಲಿ ಯಾವತ್ತೂ ಬರಬಾರ್ದು. ಸರಿ, ನಾನು ಹೊರಟೋಗ್ತೀನಿ. ಇನ್ಯಾವತ್ತೂ ಈ ಕಡೆ ಬರಲ್ಲ. ಸಿಹಿ, ನೀನ್ ಹೋಗ್ಬೇಡ ಕಣೆ. ನೀನ್ ನನ್ನ ಜೊತೆನೇ ಇರಬೇಕು. ನೀನ್ ಇಲ್ಲೇ ಇರೆ, ನನ್ ತಡಿಬೇಡ ಸುಬ್ಬಿ. ಸಿಹಿ, ಸಿಹಿ, ನಿಂತ್ಕೊಳೆ. ಭಾರ್ಗವಿ ಆಂಟಿ, ಬಾಗಿಲು ಓಪನ್ ಮಾಡಿ. ಸಿಹಿ ಹೋಗ್ತಿದ್ದಾಳೆ, ನಾನು ತಡಿಬೇಕು. ಅವಳು ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಇರ್ಬೇಕು. ದಯವಿಟ್ಟು ಬಾಗಿಲು ತೆಗೀರಿ.
ಇನ್ಮೇಲೆ ಸಿಹಿ ಸಿಹಿ ಅನ್ನೋ ನಾಟಕ ನನ್ನ ಮುಂದೆ ಇಟ್ಕೋಬೇಡ. ಇದಕ್ಕೆ ಮೇಲೂ ನೀನು ಬಾಲ ಬಿಚ್ಚದೆ ಅಂತಂದ್ರೆ ನಿನ್ನ ಪಾಲಿಗೆ ನಾನು ಕಹಿ ಆಗ್ಬೇಕಾಗತ್ತೆ. ನಿನ್ನ ಸೀತಮ್ಮನಿಗೆ ರಾಮನಿಗೆ ನೀನ್ ಯಾರು ಅಂತ ನಾನು ತೋರಿಸ್ಕೊಡ್ತೀನಿ. ಇನ್ನು ಮುಂದೆ ನಡೆಯೋದು ಈ ಭಾರ್ಗವಿ ಆಂಟಿ ನಾಟಕ ಮಾತ್ರ.